ಸ್ನೇಹಿತರೆ, ಇಸ್ರೇಲ್ ಮತ್ತು ಹಮಾಸ್ ನಡುವಿನ ಯುದ್ಧದ ಬಗ್ಗೆ ಯಾರಿಗೆ ಗೊತ್ತಿಲ್ಲ ಹೇಳಿ? ಸುಮಾರು 3 ತಿಂಗಳೇ ಕಳೆದಿದ್ರೂ ಇದೀಗ ಯುದ್ಧ ಅಂತ್ಯವಾಗುವ ಹಂತವನ್ನು ಕಾಣ್ತಾ ಇಲ್ಲ. ಯಾಕಂದರೆ ಇದೀಗ ಇಸ್ರೇಲ್ ತೊಟ್ಟಿರುವಂತಹ ಪಣ ಅಂತಹದ್ದು. ಅದೇನಾದರೂ ಆಗಲಿ, ಈ ಉಗ್ರರೇನಿದ್ದಾರೆ, ಈ ಪ್ಯಾಲೆಸ್ಟೈನ್ನಲ್ಲಿರುವಂತಹ ಉಗ್ರರು ಅವರನ್ನು ಮಟ್ಟ ಹಾಕುವವರೆಗೂ ಯಾವುದೇ ಕಾರಣಕ್ಕೂ ನಿಲ್ಲಿಸೋದಿಲ್ಲ ಎನ್ನುವಂತಹ ಮಾತುಗಳನ್ನು ಹೇಳ್ತಾ ಇದೆ. ಅದಕ್ಕಾಗಿ ಉಗ್ರ ದಾಳಿಯನ್ನು ಕೂಡ ಮಾಡುತ್ತಿದ್ದು, ಇದೀಗ ಇಸ್ರೇಲ್ ದಾಳಿಯನ್ನು ತಡೆಯಲಾಗದೆ ಪ್ಯಾಲೆಸ್ಟೈನ್ನ ಗಾಜಾ ಪಟ್ಟಿ ಒಂದು ರೀತಿ ನರಮೇಧವೇ ಶುರುವಾಗಿದೆ. ಆದರೂ ಕೂಡ ಸುಮ್ಮನಾಗುತ್ತಿಲ್ಲ. ಅದೇ ಕಾರಣಕ್ಕೆ ಇದೀಗ ಅಂತಾರಾಷ್ಟ್ರೀಯ ನ್ಯಾಯಾಲಯ ಏನಿದೆ, ಹೇಗ್ನಲ್ಲಿರುವಂತಹ ಅಂತಾರಾಷ್ಟ್ರೀಯ ನ್ಯಾಯಾಲಯ ಇದೀಗ ಮಧ್ಯೆಯನ್ನು ಪ್ರವೇಶ ಮಾಡಿದೆ. ಅಲ್ಲದೆ ಈ ಇಸ್ರೇಲ್ ಆಕ್ರಮಣ ಏನಿದೆ ಅದನ್ನು ನಿಲ್ಲಿಸಬೇಕು ಎನ್ನುವಂಥ ಮಾತನ್ನು ಕೂಡ ಹೇಳಿದೆ. ಇದಕ್ಕೆ ಭಾರತ ಕೂಡ ಸಾಥ್ ಕೊಟ್ಟಿದೆ. ಹಾಗಾದರೆ ಏನದು ಸ್ಟೋರಿ? ಆ ಕುರಿತ ವಿಶೇಷ ವರದಿ ನಿಮ್ಮ ಮುಂದೆ. ಎಸ್ ಸ್ನೇಹಿತರೆ, ಇವತ್ತಿನ ಅಪ್ಡೇಟನ್ನು ನಿಮ್ಮ ಮುಂದೆ ಇಡೋದಕ್ಕೂ ಮುಂಚೆ ಇದೇನು ಇದು ಯುದ್ಧ ಅಂತ ನೋಡೋದಾದ್ರೆ, ಸ್ನೇಹಿತರೆ ಈ ವಿಚಾರ ಏನು ಅಂತ ತಿಳಿಯೋದಕ್ಕೂ ಮುಂಚೆ ಈ ಯುದ್ಧ ಏನು, ಈ ಎರಡು ರಾಷ್ಟ್ರಗಳ ನಡುವೆ ಶುರುವಾದ ಯುದ್ಧ ಏನು ಎನ್ನುವಂತಹದನ್ನು ನಿಮ್ಮ ಮುಂದೆ ಇಡಲೇಬೇಕು. ಯಾಕಂದರೆ ಈ ಹಮಾಸ್ ಉಗ್ರರೇನಿದ್ದಾರೆ ಅವರು ಈ ಇಸ್ರೇಲನ್ನು ಯಾವ ರೀತಿ ಟಾರ್ಗೆಟನ್ನು ಮಾಡಿದ್ರು, ಅವರು ಅನುಭವಿಸುತ್ತಿರುವಂತಹ ಕಷ್ಟಗಳು ಎಂತಹದ್ದು ಎನ್ನುವುದನ್ನು ಹೇಳುವುದು ಅನಿವಾರ್ಯ ಆಗುತ್ತೆ. ಹೌದು ಸ್ನೇಹಿತರೆ, ಅಕ್ಟೋಬರ್ 7ರಂದು ಈ ಪ್ಯಾಲೆಸ್ಟೈನ್ ಬೆಂಬಲಿತ ಉಗ್ರರೇನಿದ್ದಾರೆ ಅವರು ಇಸ್ರೇಲ್ ಮೇಲೆ ಒಂದು ರೀತಿಯ ದಾಳಿಯನ್ನು ಮಾಡ್ತಾರೆ. ಒಂದೆರಡು ದಿನ ಅವರೊಂದು ರೀತಿ ಮೆಚ್ಚುಗೆ, ಅಂದರೆ ಇಡೀ ಪ್ಯಾಲೆಸ್ಟೈನ್ನೇ ಅವರನ್ನು ಹೊಗಳುವಂಥ ಹಂತಕ್ಕೆ ಬರುತ್ತೆ. ಅಂದರೆ ಏನೋ ದೊಡ್ಡ ಸಾಧನೆಯನ್ನು ಮಾಡಿದ್ವಿ ಎನ್ನುವಂಥ ರೀತಿ. ಆದರೆ ಇಸ್ರೇಲ್ ತದನಂತರ ನಿಧಾನವಾಗಿ ದಾಳಿಯನ್ನು ಶುರು ಮಾಡುತ್ತೆ. ಸಣ್ಣ ಪುಟ್ಟ ದಾಳಿಗಳನ್ನು ಮಾಡಿದರೂ ಕೂಡ ಈ ಹಮಾಸ್ ಉಗ್ರರು ಏನಿದ್ದಾರೆ ಅಷ್ಟು ತಲೆಯನ್ನು ಕೆಡಿಸ್ಕೊಳ್ಳೋದಿಲ್ಲ. ಆಮೇಲೆ ನಿಜ ರೂಪವನ್ನು ಇಸ್ರೇಲ್ ತೋರಿಸುತ್ತೆ. ಅದು ಎಷ್ಟರ ಮಟ್ಟಿಗೆ ತೋರಿಸುತ್ತೆ ಅಂದರೆ, ತನ್ನಲ್ಲಿರುವಂತಹ ತಂತ್ರಜ್ಞಾನವನ್ನು ತೆಗೆದುಕೊಂಡು ಹೋಗಿ ಈ ಉಗ್ರರೇನಿದ್ದಾರೆ ಅವರ ಮೇಲೆ ಅಟ್ಯಾಕ್ ಮಾಡುತ್ತೆ. ಉಗ್ರರು ತೋಡಿದಂತಹ ಸುರಂಗಗಳನ್ನು ಮುಚ್ಚುವಂಥ ಕೆಲಸವನ್ನು ಮಾಡುತ್ತೆ. ಟಾರ್ಗೆಟ್ ಮಾಡಿ ಕೊಲ್ಲುವಂತಹ ಕೆಲಸವನ್ನು ಮಾಡುತ್ತೆ. ಸುಮಾರು ಇಲ್ಲಿಯವರೆಗೂ 26,000ಕ್ಕೂ ಹೆಚ್ಚು ಜನರೇನಿದ್ದಾರೆ ಮತ್ತು ಸೈನಿಕರು, ಉಗ್ರರು ಎಲ್ಲರೂ ಸೇರಿ 26,000ಕ್ಕೂ ಹೆಚ್ಚು ಜನರು ಇದೀಗ ಬಲಿಯಾಗಿದ್ದಾರೆ. ಇದೆಲ್ಲವನ್ನು ಗಮನಿಸಿದಂತಹ ವಿಶ್ವದ ದೊಡ್ಡಣ್ಣ ಅಂತ ಕರೆಸಿಕೊಳ್ಳುವಂಥ ಅಮೆರಿಕವೇ ಇಸ್ರೇಲ್ಗೆ ಹೇಳುತ್ತೆ, ಸಾಕಪ್ಪ ಸಾಕು, ಈ ಯುದ್ಧ ನಿಲ್ಲಿಸಿ, ಪ್ಲೀಸ್ ಸೈಲೆಂಟ್ ಎನ್ನುವಂಥ ಮಾತುಗಳನ್ನು ಹೇಳುತ್ತೆ. ಬಟ್ ಇಸ್ರೇಲ್ ಅದರ ಮಾತನ್ನು ಕೂಡ ಕೇಳೋದಿಲ್ಲ. ಮತ್ತೆ ದಾಳಿಯನ್ನು ಶುರು ಮಾಡುತ್ತೆ. ಯಾವ ರೀತಿಯ ದಾಳಿ ಮಾಡ್ತಾ ಇದೆ ಅಂದರೆ, ಯಾವ ದೇಶ ನೋಡಿದರೂ ಇಸ್ರೇಲನ್ನು ಬೈಬೇಕು ಅಂತಹ ರೀತಿಯಲ್ಲಿ ದಾಳಿಯನ್ನು ಮಾಡ್ತಾ ಇದೆ. ಅದೇ ಕಾರಣಕ್ಕೆ ಈಗ ವಿಶ್ವದ ದೊಡ್ಡಣ್ಣ ಕೂಡ ಹೇಳಿದ್ರು ಕೇಳಿಲ್ಲ, ಭಾರತ ಕೂಡ ಹೇಳ್ತು, ಭಾರತ ಹೇಳಿದ್ರು ಕೂಡ ಕೇಳಿಲ್ಲ, ಎಲ್ಲ ದೇಶಗಳು ಹೇಳಿದ್ರು ಈ ಇಸ್ರೇಲ್ನ ಅಧ್ಯಕ್ಷರಿದ್ದಾರೆ, ನೆತನ್ಯಾಹು ಏನಿದ್ದಾರೆ, ಯಾವುದೇ ಕಾರಣಕ್ಕೂ ಈ ಉಗ್ರರ ಎಡೆಮುರಿಯನ್ನು ಕಟ್ಟುವವರೆಗೂ ನಾವು ಸುಮ್ಮನಾಗಲ್ಲ ಎನ್ನುವಂಥ ಮಾತನ್ನು ಹೇಳಿದರು. ಅದೇ ಕಾರಣಕ್ಕೆ ಇದೀಗ ಅಂತಾರಾಷ್ಟ್ರೀಯ ನ್ಯಾಯಾಲಯ ಇಲ್ಲಿ ಎಂಟ್ರಿಯನ್ನು ಕೊಟ್ಟಿದೆ. ಅಲ್ಲದೆ ಇದನ್ನು ದಕ್ಷಿಣ ಆಫ್ರಿಕಾ ಏನಿದೆ ಅದು ಒಂದು ದಾವೆಯನ್ನು ಹೂಡಿರುತ್ತೆ, ಆದಷ್ಟು ಬೇಗ ಇದನ್ನು ನಿಲ್ಲಿಸಿ ಎನ್ನುವಂಥದ್ದು. ಅದೇ ಕಾರಣಕ್ಕೆ ಅಂತಾರಾಷ್ಟ್ರೀಯ ನ್ಯಾಯಾಲಯ ಬಂದು ಇಲ್ಲಿ ಎಂಟ್ರಿ ಕೊಟ್ಟಿದ್ದು ನಿಲ್ಲಿಸಬೇಕು ಎನ್ನುವಂಥ ಮಾತನ್ನು ಹೇಳಿದೆ. ಇನ್ನು ಸ್ನೇಹಿತರೆ, ಈ ಮಟ್ಟಿಗೆ ದಕ್ಷಿಣ ಆಫ್ರಿಕಾ ಇಂತಹದ್ದೊಂದು ತೀರ್ಮಾನವನ್ನು ತೆಗೆದುಕೊಂಡು ಅಂತಾರಾಷ್ಟ್ರೀಯ ನ್ಯಾಯಾಲಯದ ಬಳಿ ಹೋಗಿದ್ದು ಯಾಕೆ ಎನ್ನುವಂಥ ಪ್ರಶ್ನೆ ಕೇಳಿದರೆ, ಹೌದು ಸ್ನೇಹಿತರೆ, ಈ ಇಬ್ಬರ ನಡುವೆ ಶುರುವಾದಂತಹ ಯುದ್ಧ ಕೇವಲ ಅವೆರಡು ರಾಷ್ಟ್ರಗಳಿಗೆ ಸೀಮಿತವಾಗಿರಲಿಲ್ಲ. ಇದು ಇಡೀ ವಿಶ್ವದ ಆರ್ಥಿಕತೆ ಮೇಲೆ ದೊಡ್ಡ ಹೊಡೆತವನ್ನೇ ಕೊಟ್ಟಿದ್ದು ನಿಮ್ಮೆಲ್ಲರಿಗೂ ಗೊತ್ತು. ಯಾಕಂದರೆ ಕೆಂಪು ಸಮುದ್ರದಲ್ಲಿ ಆದಂತಹ ದಾಳಿಗಳು ಟೋಟಲ್ ನಮ್ಮ ವಿಶ್ವ ಏನಿದೆ ಅದರ ಆರ್ಥಿಕತೆ ಮೇಲೆ ಸುಮಾರು 20% ಪ್ರಭಾವವನ್ನು ಹೊಂದಿದೆ. ಅದೇ ಕಾರಣದಿಂದ ಕೆಲವೊಂದು ವಸ್ತುಗಳು, ಈ ತೈಲ ಬೆಲೆಗಳು ಹೆಚ್ಚಾಗಿದ್ದು ನಿಮ್ಮೆಲ್ಲರಿಗೂ ಗೊತ್ತಿರುವಂತಹ ವಿಚಾರ. ಅದಷ್ಟೇ ಅಲ್ಲದೆ ನಮ್ಮದೇ ಅರಬ್ಬಿ ಸಮುದ್ರದ ಬಳಿ ಬಂದು ದಾಳಿಗಳನ್ನು ಮಾಡಿದ್ದು ನಿಮ್ಮೆಲ್ಲರಿಗೂ ಗೊತ್ತಿದೆ. ಇನ್ನು ಹಿಂದೂ ಮಹಾಸಾಗರದಲ್ಲಿಯೂ ಕೂಡ ಇದರ ಹಾವಳಿ ಹೆಚ್ಚಾಗಿತ್ತು. ಇನ್ನು ನಮ್ಮ ಭಾರತದ ನೌಕೆಗಳನ್ನು ಕೂಡ ಟಾರ್ಗೆಟ್ ಮಾಡಿದ್ದು ನಿಮ್ಮೆಲ್ಲರಿಗೂ ಗೊತ್ತು. ಅದರಲ್ಲಿ ಅಮೆರಿಕ ಡಬಲ್ ಗೇಮನ್ನು ಮಾಡಿದ್ದು ಕೂಡ ನಿಮ್ಮೆಲ್ಲರಿಗೂ ಗೊತ್ತಿರುವಂಥ ವಿಚಾರವೇ. ಅದೇ ಕಾರಣಕ್ಕೆ ಇಡೀ ವಿಶ್ವ ಈ ಯುದ್ಧ ಯಾವಾಗ ನಿಲ್ಲುತ್ತೆ ಎನ್ನುವಂತಹ ಕಾತುರದಿಂದ ಕಾಯ್ತಾ ಇತ್ತು. ಅಂತಹ ಒಂದು ಸಂದರ್ಭವನ್ನು ಎಲ್ಲ ದೇಶಗಳು ಅನುಭವಿಸ್ತಿದ್ವು. ಆದರೆ ದಕ್ಷಿಣ ಆಫ್ರಿಕಾ ಒಂದು ಹೆಜ್ಜೆ ಮುಂದೆ ಇಟ್ಟಿದ್ದು ಈ ವಿಚಾರವನ್ನು ತೆಗೆದುಕೊಂಡೋಗಿ ಅಂತಾರಾಷ್ಟ್ರೀಯ ನ್ಯಾಯಾಲಯದಲ್ಲಿ ಪ್ರಶ್ನೆಯನ್ನು ಮಾಡಿತ್ತು ಅಥವಾ ಅರ್ಜಿಯನ್ನು ಹಾಕಿತ್ತು. ಇದೀಗ ಅಂತಾರಾಷ್ಟ್ರೀಯ ನ್ಯಾಯಾಲಯ ಎಂಟ್ರಿಯಾಗಿ ಇಸ್ರೇಲ್ಗೆ ಇಂತಹದ್ದೊಂದು ಮಾತನ್ನು ಕೂಡ ಹೇಳಿದೆ. ಏನಂದರೆ, ಆದಷ್ಟು ಬೇಗ ನೀವು ಯುದ್ಧವನ್ನು ನಿಲ್ಲಿಸಬೇಕು, ಮಾನವೀಯತೆಯ ದೃಷ್ಟಿಯಿಂದ ಇದನ್ನು ನಿಲ್ಲಿಸಬೇಕು ಎನ್ನುವಂಥ ಮಾತನ್ನು ಹೇಳಿದೆ. ಅದಕ್ಕೆ ಬೆಂಬಲವಾಗಿ ಇದೀಗ ಭಾರತ ನಿಂತಿರೋದು ದೊಡ್ಡ ಅಚ್ಚರಿಯ ವಿಷಯ. ಹೌದು ಸ್ನೇಹಿತರೆ, ನಮ್ಮ ಭಾರತ
ಭಾರತದ ಬಗ್ಗೆ ನಿಮ್ಮೆಲ್ಲರಿಗೂ ಗೊತ್ತು, ನಮಗೂ ಗೊತ್ತು. ಯಾವಾಗಲೂ ಕೂಡ ಶಾಂತಿ ಪ್ರಿಯ ದೇಶ, ಶಾಂತಿಯನ್ನು ಕಾಪಾಡುವಂತಹದ್ದು. ಶಾಂತಿಗೆ ವಿರುದ್ಧವಾಗಿ ಯಾವುದೇ ದೇಶವಿದ್ರೂ ಅದಕ್ಕೆ ಟಕ್ಕರನ್ನ ಕೊಡುತ್ತೆ, ಅದನ್ನ ಎದುರು ಹಾಕಿಕೊಳ್ಳುವಂತ ಕೆಲಸವನ್ನು ಮಾಡುತ್ತೆ. ಅದು ನಮ್ಮೆಲ್ಲರಿಗೂ ಗೊತ್ತಿರುವಂತಹ ವಿಚಾರ. ಇದೀಗ ಇಸ್ರೇಲ್ ಕೂಡ ಶಾಂತಿಗೆ ವಿರೋಧವಾಗಿ ನಡ್ಕೊಳ್ತಾ ಇರುವುದು ನಮ್ಮೆಲ್ಲರಿಗೂ ಗೊತ್ತಿದೆ. ಅದೇ ಕಾರಣಕ್ಕೆ ಇದೀಗ ಇಸ್ರೇಲ್ ವಿರುದ್ಧ ಅಂತಾರಾಷ್ಟ್ರೀಯ ನ್ಯಾಯಾಲಯದಲ್ಲಿ ನಮ್ಮ ನ್ಯಾಯಾಲಯದ ಮುಖ್ಯಸ್ಥರು ಅಂದ್ರೆ ನಮ್ಮ ಭಾರತದ ನ್ಯಾಯಮೂರ್ತಿಗಳು ಏನಿದ್ದಾರೆ, ದಲ್ವಿಲ್ ಭಂಡಾರಿ ಅವರು ಇಂತಹದೊಂದು ತೀರ್ಮಾನವನ್ನ ತೆಗೆದುಕೊಂಡಿದ್ದಾರೆ. ಗಾಜಾ ಪಟ್ಟಿಯಲ್ಲಿ ಆಗುತ್ತಿರುವಂತಹ ನರಮೇಧವನ್ನ ತಡೆಯಲು ಭಾರತದ ಸಪೋರ್ಟ್ ಇರುತ್ತೆ ಎನ್ನುವಂತಹ ಮಾತನ್ನು ಕೂಡ ಹೇಳಿದ್ದಾರೆ. ಇನ್ನು ಇದರ ಬಗ್ಗೆ ಪ್ರತಿಕ್ರಿಯಿಸಿರುವಂತಹ ಇಸ್ರೇಲ್ ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಹೇಳಿದೆ, ನೀವು ನರಮೇಧ ಎನ್ನುವಂತಹ ಪದವನ್ನ ಬಳಸಿರುವಂತದ್ದು ಅಷ್ಟು ಸರಿಯಲ್ಲ. ಇಲ್ಲಿ ಯಾವುದೇ ನರಮೇಧ ಆಗ್ತಾ ಇಲ್ಲ, ಉಗ್ರರನ್ನ ಮಟ್ಟ ಹಾಕುವ ಕೆಲಸ ನಡೀತಾ ಇದೆ ಅಂತ ಇಸ್ರೇಲ್ ಹೇಳಿದೆ. ಅಲ್ಲದೆ ಯುದ್ಧ ಇನ್ನೂ ಮುಂದುವರಿಯುತ್ತೆ ಎನ್ನುವಂತಹ ಮಾತನ್ನು ಕೂಡ ಹೇಳಿದೆ. ಒಟ್ಟಿನಲ್ಲಿ ಸ್ನೇಹಿತರೆ, ಇಲ್ಲಿ ಯಾರದ್ದು ಸರಿ ಯಾರದ್ದು ತಪ್ಪು ಅಂತ ನಾವಂತೂ ಹೇಳಕ್ ಆಗ್ತಾ ಇಲ್ಲ. ಇಲ್ಲಿ ಹಮಾಸ್ ಉಗ್ರರು ಮಾಡಿದ ತಪ್ಪೇ. ಇನ್ನು ಇದೀಗ ಇಸ್ರೇಲ್ ಮಾಡುತ್ತಿರುವಂತಹ ದಾಳಿಯು ಕೂಡ ತಪ್ಪು ಸರಿ ಎರಡನ್ನೂ ಒಳಗೊಂಡಿದೆ. ಒಟ್ಟಿನಲ್ಲಿ ಇವರಿಬ್ಬರ ಒಂದು ರೀತಿಯ ಅಹಂ ಬುದ್ಧಿಗೆ ಅಲ್ಲಿನ ನಾಗರಿಕರು ಇದೀಗ ಕಷ್ಟವನ್ನು ಅನುಭವಿಸುವಂತಹ ಪರಿಸ್ಥಿತಿಯಂತೂ ಎದುರಾಗಿದೆ. ಇನ್ನು ಇಡೀ ವಿಶ್ವವೇ ಈ ಯುದ್ಧ ನಿಲ್ಲಿ ಎನ್ನುವಂತಹ ಮಾತನ್ನು ಹೇಳ್ತಾ ಇದೆ ಅಮೆರಿಕ. ಆದರೆ ಇಲ್ಲಿಯೂ ಕೂಡ ಡಬಲ್ ಗೇಮನ್ನು ಮಾಡ್ತಾ ಇದೆ. ಅದೇನೇ ಮಾಡ್ತಾ ಇದ್ರೂ ಕೂಡ ಇದೀಗ ಒಟ್ಟಿನಲ್ಲಿ ಇದು ರಾಷ್ಟ್ರ ಮಟ್ಟದಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆಯಾಗಿದ್ದು ಅಂತಾರಾಷ್ಟ್ರೀಯ ನ್ಯಾಯಾಲಯ ಎಂಟ್ರಿ ಕೊಟ್ಟಿದೆ ಅಂದರೆ ಬಹುತೇಕ ನಿಲ್ಲೋ ಸಾಧ್ಯತೆ ಇದೆ. ಆದರೆ ಅದೆಲ್ಲವನ್ನ ನಿರ್ಧರಿಸೋದು ಯಾರು ಅಂದರೆ ಇಸ್ರೇಲ್ನ ನಾಯಕರಾಗಿದ್ದಾರೆ. ಇಂತಹದೇ ಸುದ್ದಿಗಾಗಿ ಸದಾ ನೋಡ್ತಾ ಇರಿ ಲಯನ್ ಟಿವಿ ಕನ್ನಡ.